ಯಾವದ್ಬಲಿಂ ತೇಜ ಹರಾಮಕಾಲೇ ಯಥಾ ವಯಂ ಚಾನ್ನಮದಾಮ ಯತ್ರ ಯಥೋಭಯೇಷಾಂ ತಯಿಮೇ ಹಿ ಲೋಕಾಃ ಬಲಿಂ ಹರಂತೋನ್ನ ಮದಂತ್ಯನೀಷಾಃ. ಅಥಾತಃ ಭಾಗವತೆ ತೃತೀಯ ಸ್ಕಂಧೆ ಷಷ್ಠೇ ಅಧ್ಯಾಯೇ ಸಪ್ತವಿಂಶಃ ಶ್ಲೋಕಃ. ಮೂರನೇ ಸ್ಕಂಧದ 6ನೇ ಅಧ್ಯಾಯದ 27ನೇ ಶ್ಲೋಕಃ ಅದ್ಯ ವ್ಯಾಕ್ರಿಯತೆ. ಬ್ರಹ್ಮಾಂಡದ ಸೃಷ್ಟಿಗಾಗಿ ನೀನು ನಮ್ಮೆಲ್ಲರನ್ನು ಸೃಷ್ಟಿ ಮಾಡಿದ್ದಿ. ಬ್ರಹ್ಮಾಂಡದ ಸೃಷ್ಟಿ ಮಾಡಿ ನಿನಗೊಂದು ವಿಹಾರ ತಾಣವನ್ನು ಒದಗಿಸುವುದಷ್ಟೇ ನಮ್ಮ ಕೆಲಸ ಅಲ್ಲ. ಬ್ರಹ್ಮಾಂಡ ಸೃಷ್ಟಿ ಆದ ಮೇಲೂ ಕೂಡ ನಮ್ಮ ಆರಾಧನೆ ಮುಂದುವರಿಯಬೇಕು. ನಿರಂತರವಾಗಿ ನಮಗೆ ಸಲ್ಲುವ ಭೋಗವನ್ನು ನಾವು ಸ್ವೀಕಾರ ಮಾಡಬೇಕು. ನಮ್ಮ ಅಧೀನರಾದಂಥ ಲೋಕದ ಜನ ನಮ್ಮ ಪ್ರೇರಣೆ ಇಲ್ಲದೇನೆ ಯಾವ ಕಾರ್ಯವನ್ನು ಮಾಡಲಿಕ್ಕೆ ಸಮರ್ಥರಲ್ಲ. ಅವರು ನಮ್ಮನ್ನು ಆರಾಧನೆ ಮಾಡಬೇಕು, ನಮ್ಮೊಳಗಿರುವಂಥ ನಿನ್ನನ್ನು ಆರಾಧನೆ ಮಾಡಬೇಕು. ಹಾಗೆ ತಮಗೆ ತಕ್ಕ ಭೋಗವನ್ನು ಅವರೂ ಮಾಡಬೇಕು. ಇದಕ್ಕೆ ಬೇಕಾದ ಜ್ಞಾನವನ್ನು ನಮಗೂ ಅವರಿಗೂ ಎಲ್ಲರಿಗೂ ನೀನೇ ಕೊಡಬೇಕಷ್ಟೆ. ಅದಿಲ್ಲದೆ ಹೋದರೆ ಮತ್ತೆ ಮಾಡುವವರು ಯಾರು? ನೀನು ನಮಗೂ ನಮ್ಮ ಮುಂದಿನ ಎಲ್ಲ ಪೀಳಿಗೆಗಳು ಜನಕ, ಪುರಾಣ ಪುರುಷ, ನೀನು ನಿರ್ವಿಕಾರನಾದವನು. ಸೃಷ್ಟಿಗೆ ತ್ರಿಗುಣಗಳ ಅವಶ್ಯಕತೆ ಇದೆ. ಸತ್ವ ರಜಸ್ಸು ತಮಸ್ಸು ಅನ್ನೋ ಗುಣಗಳ ಅವಶ್ಯಕತೆ. ಆ ಗುಣಗಳನ್ನು ಆಧಾರವಾಗಿಟ್ಕೊಂಡು ಪ್ರತಿಯೊಬ್ಬ ಜೀವಾತ್ಮನ ಒಂದೊಂದು ಪ್ರಾರಬ್ಧ ಕರ್ಮ, ಅವನವನ ಹಿನ್ನೆಲೆ, ಇದನ್ನೆಲ್ಲವನ್ನು ಆಧಾರವಾಗಿಟ್ಟುಕೊಂಡು ನಿನ್ನ ಪತ್ನಿ ಅನಿಸಿಕೊಂಡಿರುವಂತಹ ಚೇತನ ಪ್ರಕೃತಿ ಲಕ್ಷ್ಮೀದೇವಿ ಜಗತ್ತನ್ನು ಹುಟ್ಟಿಸ್ತಾಳೆ. ನೀನು ಅವಳಲ್ಲಿ ನಿನ್ನ ವೀರ್ಯವನ್ನು ಆಧಾನಿಸಬೇಕು. ಹೀಗೆ ನೀವಿಬ್ಬರು ಮಾಡಿದರೆ ಮುಂದೆ ಸೃಷ್ಟಿ ಮುಂದುವರೆದಿತ್ತು. ಇಲ್ಲದೆ ಹೋದರೆ ನಾವೆಲ್ಲ ಮಹತ್ತತ್ವ ಮೊದಲಾದ ತತ್ವಗಳ ದೇವತೆಗಳು ಅನ್ನೋದೇನೋ ಹೌದು. ಒಂದು ನಮ್ಮದೇ ಆದ ಕಾರ್ಯವನ್ನು ಮಾಡಲಿಕ್ಕಾಗಿ ನಾವು ಹುಟ್ಟಿರುವುದೂ ಹೌದು. ಆದರೆ ಆ ಬ್ರಹ್ಮಾಂಡದ ಸೃಷ್ಟಿಯನ್ನು ನಿನ್ನ ಅನುಗ್ರಹವಿಲ್ಲದೆ, ನಿನ್ನ ನೆರವಿಲ್ಲದೆ ನಾವು ಮಾಡೋದು ಹೇಗೆ? ನಮಗೆ ಈ ಶಕ್ತಿ ಬರಬೇಕು, ಅದು ನಿನ್ನ ಅನುಗ್ರಹದಿಂದಲೇ ಬರಬೇಕು. ಶಕ್ತಿಯೂ ಬೇಕು, ಜ್ಞಾನವೂ ಬೇಕು. ಹೀಗೆ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ. 27, 28, 29 ಈ 3 ಶ್ಲೋಕಗಳ ವಿವರ ಅಲ್ಲಿ ಕಂಡು ಬರ್ತದೆ. ಇದಕ್ಕೆ ಯಾದವಾರರು, ವಿಜಯಧ್ವಜರು ಮೊದಲಾದವರು ಏನು ಅರ್ಥಗಳನ್ನು ಹೇಳಿದ್ದಾರೆ ಅಂತ ಅನ್ನೋದನ್ನ ನಾವೀಗ ಮೊದಲು ಗಮನಿಸೋಣ. ಈ ಅನುವಾದಗಳಲ್ಲಿ ನಾವು ನಮ್ಮ ಅನ್ನವನ್ನು ಉಣ್ಣಬೇಕು, ಮತ್ತೆ ನಮಗೆ ಅಧೀನವಾದ ಈ ಲೋಕವು ಕೂಡ ನಮ್ಮನ್ನು ನಿನ್ನನ್ನು ಆರಾಧಿಸಿ ತಮ್ಮ ಅನ್ನ ಉಣ್ಣಬೇಕು ಅಂತ ಈಗ ಬಂದಿದೆ. ಅಲ್ಲಿ ಅನ್ನ ಅಂದರೆ ಸ್ವಸ್ವ ವಿಷಯಕ ಭೋಗ. ಅವರವರು ಏನೇನನ್ನು ಅನುಭವಿಸಬೇಕೋ ಅದನ್ನೆಲ್ಲವನ್ನು ಅವರು ಅನುಭವಿಸುವಂತಾಗಲಿ. ಅವರು ನಮಗೂ ನಿಮಗೂ ಆರಾಧನೆ ಸಲ್ಲಿಸಬೇಕು. ದೇವತೆಗಳಲ್ಲಿ ಅಂತರ್ಯಾಮಿಯಾದ, ದೇವತೆಗಳಾದ ನಮ್ಮಲ್ಲಿ ಅಂತರ್ಯಾಮಿಯಾದ ನಿನ್ನನ್ನು ಅವರು ಆರಾಧಿಸಬೇಕು. ಬಲಿಂಹರಂತಹ ಅಂದರೆ ಆರಾಧನೆ ಮಾಡುವುದು, ಮತ್ತೆ ಅವನಿಗೆ ನೈವೇದ್ಯ ಇತ್ಯಾದಿಗಳನ್ನು ಕೊಡುವುದು. ಅಥವಾ ಬಲಿ ಅನ್ನೋ ಶಬ್ದಕ್ಕೆ ಪೂಜೆ ಅಂತಲೇ ಅರ್ಥ ಇದೆ. ಇಮೇ ಅನೀಶಾಹ, ನಮ್ಮ ಪ್ರೇರಣೆ ಇಲ್ಲದೇ ಯಾವ ಕಾರ್ಯವನ್ನು ಮಾಡಲಾರದ ಜನ ಇವರು. ವಿಜಯಧ್ವಜರು ಬರೀತಾರೆ. ಅಲ್ಲಿ ವಿಜಯಧ್ವಜರು ಅನ್ನಂ ಅಂದರೆ ಜ್ಞಾನ ಕರ್ಮ ಲಕ್ಷಣಂ. ತಾವು ಪಡೆಯಬೇಕಾದ ಜ್ಞಾನ, ತಾವು ಮಾಡಬೇಕಾದ ಕರ್ಮ,
ಅದನ್ನವರು ಮಾಡುವುದು ಅಂತ ಅರ್ಥ ಮಾಡಿದ್ದಾರೆ. ಇದೆಲ್ಲ ಆ ಬ್ರಹ್ಮಾಂಡದ ನಿರ್ಮಾಣಕ್ಕೆ ಉಪಯುಕ್ತವಾದ ಜ್ಞಾನ ಇದು. ಕವಿ ಅಂತ ಭಗವಂತನಿಗೆ ಅಲ್ಲಿ ಶಬ್ದ ಇದೆ. ಕವಿ ಅಂದ್ರೆ ಅತಿಕ್ರಾಂತದರ್ಶಿ, ಸಾಮಾನ್ಯರಿಗೆ ನೋಡ್ಲಿಕ್ಕಾಗದ ಎಲ್ಲವನ್ನೂ ಅವನು ನೋಡುವವನು ಅಂತ ಅರ್ಥ. ಕಾಲತಃ ಬಹಳ ದೂರ ಇದ್ದದನ್ನ, ಹಿಂದೆ ಆದದ್ದು, ಮುಂದೆ ಆಗಬೇಕಾಗಿರೋದು ಎಲ್ಲವನ್ನೂ ಅವನು ಹೀಗೆ ಬಲ್ಲವನು ಅಂತ ಅದರ ಅರ್ಥ. ಮುಂದೆ ಗುಣಕರ್ಮ ಯೋನವು ಅಂತಿದೆ 28ನೇ ಶ್ಲೋಕದಲ್ಲಿ. ಗುಣಗಳು ಅಂದ್ರೆ ಸತ್ವಾದಿ ಗುಣಗಳು, ಕರ್ಮಗಳು ಅಂದ್ರೆ ಆಯಾ ಜೀವರ ಅದೃಷ್ಟ. ಇದನ್ನು ನಿಮಿತ್ತವಾಗಿ ಇಟ್ಕೊಂಡು ಈ ಜಗತ್ತೆಲ್ಲವನ್ನು ನೀನು ಸೃಷ್ಟಿಸ್ತಿ ನಿನ್ನ ಪತ್ನಿಯಾದ ಲಕ್ಷ್ಮಿಯ ನೆರವಿನಿಂದ. ಬಲಿ ಅಂದ್ರೆ ಪೂಜಾ ಅಂತಾನೆ ಅರ್ಥ ಮಾಡಿದ್ದಾರೆ ಯಾದವಾರ್ಯರು ಕೂಡ. ಯಾವತಾ ಜ್ಞಾನೇನ ಬಲಿಂ ಪೂಜಾಂ. ಯಾವ ದೇಶ ಮತ್ತು ಯಾವ ಕಾಲದಲ್ಲಿ ಅಂತ ಅರ್ಥ ಮಾಡಿದವರು ಯಾದವಾರ್ಯರೇ. ಕಾಲೇ ಸ್ವಾವಸರೇ ಯತ್ರ ಯಸ್ಮಿನ್ ದೇಶೆ. ನಮಗೆ ಉಚಿತವಾದ ಕಾಲದಲ್ಲಿ, ಉಚಿತವಾದ ದೇಶದಲ್ಲಿ, ಉಚಿತವಾದ ಪ್ರಕಾರದಿಂದ ನಾವು ಅನ್ನವನ್ನು ಉಣ್ಣುವಂತಾಗಬೇಕು ಅಂತ. ಆದರೆ ಅನ್ನ ಅಂದ್ರೆ ಏನಂತ ಅರ್ಥ ಬರೋದಿಲ್ಲ ಯಾದವಾರ್ಯರು. ಕೂಟಸ್ಥ ಅಂದ್ರೆ ನಿರ್ವಿಕಾರ. ಕೊನೆ 29ನೇ ಶ್ಲೋಕದಲ್ಲಿ ಸತ್ಪ್ರಮುಖಾಹ ಅಂತಿದೆ. ಸತ್ಪ್ರಮುಖಾಹ ಅಂದ್ರೆ ಆಚಾರ್ಯರು ಮಹದಾದಯ ಅಂತ ಅರ್ಥ ಬರೆದಿದ್ದಾರೆ. ಮಹತ್ತತ್ವ ಮೊದಲಾದವುಗಳ ಅಭಿಮಾನಿ ದೇವತೆಗಳು ಅಂತ ಅದಕ್ಕೆ ಅರ್ಥ ವಿವರಿಸಿದ್ದಾರೆ ಯಾದವಾರ್ಯರು. ನೀನು ನಮಗೆ ಕಣ್ಣು ಕೊಡು ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಕಣ್ಣು ಕೊಡುವುದು ಅಂದ್ರೆ ಅದಕ್ಕೆ ಉಪಯುಕ್ತವಾದ ಸೃಷ್ಟಿ ನಿರ್ಮಾಣಕ್ಕೆ ಉಪಯುಕ್ತವಾದ ಜ್ಞಾನ ನೀನು ನಮ್ಗೆ ಕೊಡು ಅಂತ ಅದರ ತಾತ್ಪರ್ಯ. ಚಕ್ಷುಹು ತದುಪಯುಕ್ತಂ ಜ್ಞಾನಂ ಪರಿದೇಹಿ ಅಂತ ಯಾದವಾರ್ಯರು ಅದನ್ನು ವ್ಯಾಖ್ಯಾನಿಸಿದ್ದಾರೆ. ಅನ್ನ ಅನ್ನೋದಕ್ಕೆ ಶಬ್ದಾದಿ ಭೋಗ್ಯ ಅಂತ ಅರ್ಥ ಬರೆದಿದ್ದಾರೆ ವೀರರಾಘವರು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇದನ್ನ ಅನುಭವಿಸುವುದೇ ಭೋಗ. ಅದರಿಂದ ನೇರವಾಗಿ ಅನ್ನ ಅಂತ ಅರ್ಥ ಮಾಡುವುದು ಯಾಕೋ ಅಷ್ಟು ಚೆನ್ನಾಗಿರೋದಿಲ್ಲ. ಶ್ರೀಧರರು ಅನ್ನಂ ಅದಾಮ ಅಂದ್ರೆ ಭಕ್ಷಯಾಮ. ಹಾಗಾದ್ರೆ ಅವರು ಅನ್ನ ಎಂಬುದರಿಂದ ಆಹಾರವನ್ನೇ, ಹೊಟ್ಟೆಗೆ ತೆಗೆದುಕೊಳ್ಳುವ ಆಹಾರವನ್ನೇ ಹೇಳಿದಂತೆ ಕಾಣಿಸ್ತದೆ. ಹಾಗೆ ಕೆಲವು ಅನುವಾದಗಳಲ್ಲೂ ಕಾಣಿಸ್ತವೆ. ಆದರೆ ಅನ್ನ ಅನ್ನೋದಕ್ಕೆ ಅವರವರಿಗೆ ಉಚಿತವಾದ ಭೋಗ ಅಂತ ಅರ್ಥ ಮಾಡುವುದು ಹೆಚ್ಚು ಯೋಗ್ಯ. ಒಟ್ಟಾರೆ ಮನುಷ್ಯ ಗಂಡಾಗಲಿ ಹೆಣ್ಣಾಗಲಿ ಪ್ರಾಣಿ ಪಕ್ಷಿ ಎಲ್ಲರೂ ಕೂಡ ಅನುಭವಿಸುವುದು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳನ್ನೇ. ಇವು ಗುಣಗಳು ಬೇರೆ ಬೇರೆ ವಸ್ತುಗಳಲ್ಲಿ ಸಿಗ್ತವೆ. ಆ ವಸ್ತುವನ್ನು ನೋಡಿ ಅದರ ಗಂಧವನ್ನು ಮೋಸಿ, ಅದನ್ನು ಸ್ಪರ್ಶವನ್ನು ಸ್ವೀಕಾರ ಮಾಡಿ, ಅದರ ರಸವನ್ನ ತಿಂದು ಬಾಯಿ ಚಪ್ಪರಿಸಿ ಮನುಷ್ಯ ಸುಖ ಪಡ್ತಾನೆ. ಆದ್ರಿಂದ ಅನ್ನ ಅನ್ನೋ ಶಬ್ದಕ್ಕೆ ಶಬ್ದಾದಿ ಭೋಗ್ಯ ಅಂತ ಅರ್ಥ ಮಾಡೋದು ಯೋಗ್ಯವಾಗಿ ಕಾಣಿಸ್ತದೆ. ವಿಜಯಧ್ವಜರು ಕೂಡ ಅನ್ನ ಅಂದ್ರೆ ಕೇವಲ ಹೊಟ್ಟೆಗೆ ತಿನ್ನುವ ಅನ್ನ ಅಲ್ಲ, ಜ್ಞಾನ ಮತ್ತು ಕರ್ಮಗಳೆಂಬ ಅನ್ನ ಅಂತ ಅರ್ಥ ಮಾಡಿದ್ದಾರೆ. ಅದಕ್ಕಿಂತ ಶಬ್ದಾದಿ ಶಬ್ದ, ಸ್ಪರ್ಶ, ರೂಪರಸ, ಗಂಧಗಳು ಅದನ್ನೇ ಅನ್ನ ಅಂತ ಇಟ್ಕೊಳ್ಳೋದು ಹೆಚ್ಚು ಚೆನ್ನಾಗಿ ಕಾಣಿಸ್ತದೆ ನನಗೆ. ಇದರಲ್ಲಿ ಸತ್ಪ್ರಮುಖ, ಮತ್ಪ್ರಮುಖ ಅಂತ ಹೀಗೆಲ್ಲ ಪಾಠಾಂತರ ಇರೋದು ಕಾಣಿಸ್ತದೆ ಕೊನೆಯ ಶ್ಲೋಕದಲ್ಲಿ. ಅದನ್ನ ರಾಧಾಕೃಷ್ಣರ ವ್ಯಾಖ್ಯಾನದಲ್ಲೂ ತೋರಿಸಿದ್ದಾರೆ. ಸತ್ಪ್ರಮುಖ ಅಂತಾನೆ ಪಾಠ ಇಟ್ಕೊಂಡು ಮಹದಾದಿ ತತ್ವಗಳು ಅಂತಾನೆ ಎಲ್ಲರೂ ವ್ಯಾಖ್ಯಾನಿಸಿದ್ದಾರೆ. ಯಾರೋ ಕೆಲವರು ಮಾತ್ರ ಕಿಂತ ಭಿನ್ನವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಆಚಾರ್ಯರು ಕೂಡ ಸತ್ಪ್ರಮುಖ ವಯಂ ಅಂದ್ರೆ ಮಹದಾದಿ ತತ್ವಗಳು, ಆ ತತ್ವಗಳ ಅಭಿಮಾನಿಗಳಾದ ನಾವೆಲ್ಲರೂ ಅಂತ ಈಗ ಅರ್ಥವನ್ನ ಎತ್ತಿ ಹಿಡಿದಿದ್ದಾರೆ. ಹೀಗೆ ಸತ್ಪ್ರಮುಖ ಅನ್ನೋದಕ್ಕೆ ಮಹದಾದಿ ತತ್ವಗಳ ಅಭಿಮಾನಿ ದೇವತೆಗಳು ಅಂತನೂ ಒಂದು ಅರ್ಥದೃಷ್ಟಿಯಿಂದಲೂ, ಮತ್ತು ಮತ್ಪ್ರಮುಖ ಅಲ್ಲ ಸತ್ಪ್ರಮುಖ ಅಂತಲೇ ಪಾಠ ಅನ್ನೋದನ್ನು ಆಚಾರ್ಯ ತೋರಿಸಿದಂಗೆ ಆಗ್ತದೆ. ಹೀಗೆ ಇದರ ವಿವರಣದೊಂದಿಗೆ ಈ 6ನೇ ಅಧ್ಯಾಯದ 30ನೇ ಶ್ಲೋಕ ಸಮಾಪ್ತವಾಗಿದೆ. ಒಟ್ಟಾರೆ 6ನೇ ಅಧ್ಯಾಯವು ಕೂಡ ಇಲ್ಲಿ
ಸಮಾಪ್ತವಾಗಿದೆ. ಹುಸಿಯನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರುವ ಎನ್ನ ಋಷಿಕೇಶನೆ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.